ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ನರ್ವಸ್ ಟೆನ್ಷನ್ ಅನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನರ್ವಸ್ ಟೆನ್ಷನ್ಗೆ ಒಳಗಾದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ತಿಸುತ್ತಾರೆ. ಕೆಲವರಿಗೆ ಬೆವರು ಬಂದರೆ ಕೆಲವರಿಗೆ ಕೈಕಾಲುಗಳಲ್ಲಿ ನಡುಕ ಉಂಟಾಗುತ್ತದೆ. ಚಿಕ್ಕ ಮಕ್ಕಳು ಬೆರಳು ಚೀಪುತ್ತಾರೆ. ತಲೆಕೂದಲನ್ನು ಉಂಗುರದಂತೆ ಸುತ್ತುವುದು, ಗಡ್ಡ ಸವರಿಕೊಳ್ಳುವುದು ಮೊದಲಾದ ಕ್ರಿಯೆಗಳು ಅವರಲ್ಲಿ ಕಂಡುಬರುತ್ತದೆ. ನಿತ್ಯದ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ. ಮನುಷ್ಯನಿಗೆ ಅಂದಚಂದ ಎಷ್ಟು ಮುಖ್ಯವೋ ಅಭ್ಯಾಸಗಳು ಅಷ್ಟೇ ಮುಖ್ಯ. ಕೆಲವರು ಕುರ್ಚಿಯಲ್ಲಿ ಕುಳಿತುಕೊಂಡು ಕಾಲುಗಳನ್ನು ಕುಣಿಸುತ್ತಾರೆ. ಇನ್ನು ಕೆಲವರು ಕಾಲನ್ನು ಅತ್ತಿತ್ತ ಅಲ್ಲಾಡಿಸುತ್ತಾ ಇರುತ್ತಾರೆ. ಕೆಲವರು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಒಂದು ಕಾಲನ್ನು ಅಲುಗಾಡಿಸುತ್ತಾ ಇರುತ್ತಾರೆ. ಹೀಗ ನರ್ವಸ್ ಟೆನ್ಷನ್ಗೆ ಒಳಗಾದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ತಿಸುತ್ತಾರೆ. ವೀಕ್ಷಕರೇ, ಪರೀಕ್ಷೆ ಸಮಯದಲ್ಲಿ ನೀವು ಮಕ್ಕಳನ್ನು ಗಮನಿಸಿರಬಹುದು. ಅವರು ವಿಪರೀತ ನರ್ವಸ್ ಟೆನ್ಷನ್ಗೆ ಒಳಗಾಗುತ್ತಾರೆ. ಕೆಲವು ಮಕ್ಕಳು ಕುಳಿತುಕೊಳ್ಳಲಾಗದೆ ಚಡಪಡಿಸಿದರೆ, ಇನ್ನು ಕೆಲವು ಮಕ್ಕಳು ಹಣೆ ಕುತ್ತಿಗೆ ಕೈಕಾಲುಗಳಿಗೆ ಗುದ್ದುತ್ತಿರುತ್ತಾರೆ. ಕೆಲವು ಮಕ್ಕಳಿಗೆ ಜ್ವರ ಬಂದರೆ ಇನ್ನು ಕೆಲವರಿಗೆ ಊಟ ಸೇರುವುದಿಲ್ಲ. ಕೆಲವರ ನಾಲಿಗೆಯಲ್ಲಿ ಗುಳ್ಳೆ ಮಚ್ಚೆಗಳು ಉಂಟಾಗುತ್ತದೆ. ಹೆಚ್ಚಿನ ಉದ್ರೇಕ ಮತ್ತು ಭಯ ಇದಕ್ಕೆ ಕಾರಣ. ಸಾಧ್ಯವಾದಷ್ಟು ಶಾಂತವಾಗಿ ಸಮಾಧಾನದಿಂದ ಇರುವುದು, ಬರೆಯುವುದು ಮೊದಲಾದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ನರ್ವಸ್ ಟೆನ್ಷನ್ ಕಡಿಮೆಯಾಗುತ್ತದೆ. ಆಗ ಈ ತೊಂದರೆಗಳು ನಿವಾರಣೆಯಾಗುತ್ತದೆ. ಟೆನ್ಷನ್ ಉಂಟಾದಾಗ, ಕೋಪ ಬಂದಾಗ ಕೆಲವರು ತಲೆ ಇಲ್ಲವೇ ಮೈ ಕೆರೆಯುತ್ತಾ ಇರುತ್ತಾರೆ. ಕೆಲವರಂತೂ ಆ ಸಮಯದಲ್ಲಿ ಯಾರಾದರೂ ಮಾತನಾಡಿಸಿದರೆ ಅವರ ಮೇಲೆಯೇ ಎಗರಿ ಬೀಳುತ್ತಾರೆ, ಜೋರಾಗಿ ಬೈಯುತ್ತಾರೆ. ಸಾಮಾನ್ಯವಾಗಿ ವ್ಯಕ್ತಿಯ ಶರೀರದಲ್ಲಿ ಯಾವುದಾದರೂ ಲೋಪವಿದ್ದರೆ ಆ ಲೋಪದೊಂದಿಗೆ ಈ ರೀತಿಯ ಅಭ್ಯಾಸಗಳು ಸಂಬಂಧ ಹೊಂದಿರುತ್ತದೆ. ಹಲ್ಲುಗಳ ಮಧ್ಯೆ ಸಂದು ಇದ್ದರೆ ಆ ಸಂದಿನಲ್ಲಿ ಸದಾ ನಾಲಿಗೆ ಆಡಿಸುವುದು ಅಭ್ಯಾಸವಾಗುತ್ತದೆ. ಮುಖ ಮತ್ತು ಕೆನ್ನೆ ಮೇಲೆ ಗುಳ್ಳೆಗಳಿದ್ದರೆ ಕೈಯಿಂದ ಸದಾ ಅವುಗಳನ್ನು ಸವರುತ್ತಾ ಇರುವುದು. ಗಡ್ಡ ಬೆಳೆಸಿದ್ದರೆ ಆಗಿಂದಾಗೆ ಕೈಯಿಂದ ಸವರಿಕೊಳ್ಳುವುದು. ಟೀ ಕಾಫಿ ಕುಡಿಯುವವರು, ಬೀಡಿ ಸಿಗರೇಟ್ ಸೇದುವವರು, ಮದ್ಯಪಾನ ಸೇವಿಸುವವರು ನರ್ವಸ್ ಟೆನ್ಷನ್ಗೆ ಒಳಗಾದಾಗ ಮಾಮೂಲಿಗಿಂತ ಹೆಚ್ಚಾಗಿ ಬಳಸುತ್ತಾರೆ. ಸ್ನೇಹಿತರೆ, ನಾವು ನರ್ವಸ್ ಟೆನ್ಷನ್ಗೆ ಒಳಗಾಗದಿರಲು ಈ ಕೆಳಗಿನ ಅಂಶಗಳನ್ನು ಪಾಲಿಸಬೇಕು. ಯಾವ ಸಮಯದಲ್ಲಿ ಏತಕ್ಕಾಗಿ ನರ್ವಸ್ ಟೆನ್ಷನ್ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳಿ. ಎಲ್ಲ ಸಮಯದಲ್ಲೂ ಕೋಪ ಮಾಡಿಕೊಳ್ಳದೆ ಮೃದುವಾಗಿ ಮಾತಾಡಲು ನಿರ್ಧರಿಸಿ. ಯಾರೊಂದಿಗೂ ಘರ್ಷಣೆಗೆ, ವಾಗ್ದಾನಕ್ಕೆ ಇಳಿಯದಂತೆ, ಅಂಥ ಪರಿಸ್ಥಿತಿಯನ್ನು ಉಂಟು ಮಾಡಿಕೊಳ್ಳದಂತೆ ಎಚ್ಚರ ವಹಿಸಿ. ಸಾಧ್ಯವಾದಷ್ಟು ಶಾಂತವಾಗಿರಲು ಪ್ರಯತ್ನಿಸಿ. ರಿಲ್ಯಾಕ್ಸ್ ಆಗಲು ಇರುವ ಸೂತ್ರಗಳನ್ನು ಅನುಸರಿಸಿ. ಏಕಾಂತದಲ್ಲಿ ಕುಳಿತು ದೀರ್ಘ ಉಸಿರಾಟ, ದೇವರ ಜ್ಞಾನ, ಮನಸ್ಸಿಗೆ ಆಹ್ಲಾದ ನೀಡುವ ಕೆಲಸ ಅಥವಾ ಓದಿನ ಮೂಲಕ ರಿಲ್ಯಾಕ್ಸ್ ಆಗಲು ಪ್ರಯತ್ನಿಸಿ. ನರ್ವಸ್ ಟೆನ್ಷನ್ಗೆ ಒಳಗಾದಾಗ ಸ್ವಲ್ಪ ಸಮಯ ಆ ಸಮಸ್ಯೆಯನ್ನು ಮರೆಯಲು ಪ್ರಯತ್ನಿಸಬೇಕು. ಸಮಸ್ಯೆ, ಅದರಿಂದ ಉಂಟಾದ ನೋವನ್ನು ಪುನಃ ನೆನಪಿಸಿಕೊಳ್ಳದೆ ಸಂತೋಷ ನೀಡುವ ಘಟನೆಗಳನ್ನು ಜ್ಞಾಪಿಸಿಕೊಳ್ಳಬೇಕು. ಮನಸ್ಸನ್ನು ಬೇರೆ ವಿಷಯದ ಮೇಲೆ ಹೊರಳಿಸಿದಾಗ ಉದ್ರೇಕ ಕಡಿಮೆಯಾಗುತ್ತದೆ. ಯಾವುದಾದರೂ ಸಮಸ್ಯೆಯಿಂದ ಮಾನಸಿಕ ಉದ್ರೇಕ ಉಂಟಾದಾಗ ಹಾಗೆ ಹೊರಗೆ ಸುತ್ತಾಡಿ ಬರುವುದು ಒಳ್ಳೆಯದು. ಸಾಧ್ಯವಾದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು. ಇದರಿಂದ ಬಳಲಿಕೆ ನೀಗುವುದಲ್ಲದೆ ಮಾನಸಿಕ ಉದ್ರೇಕ ಕಡಿಮೆಯಾಗುತ್ತದೆ. ಸಾಧ್ಯವಾದರೆ ಪ್ರತ್ಯೇಕ ಸಾಬೂನಿನಿಂದ ದೇಹವನ್ನು ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿ. ಶರೀರಕ್ಕೆ ಮಸಾಜ್ ಮಾಡಿಕೊಳ್ಳಿ ಅಥವಾ ಅಂಗಾತ ಮಲಗಿಕೊಂಡು ಮುಖ, ಕುತ್ತಿಗೆ ಮತ್ತು ಎದೆಯನ್ನು ಮೃದುವಾಗಿ ನೀವಿಕೊಳ್ಳಿ. ಇದರಿಂದ ನರ್ವಸ್ ಟೆನ್ಷನ್ ಕಡಿಮೆಯಾಗುತ್ತದೆ. ಹತ್ತಿರವಿರುವ ಆತ್ಮೀಯರೊಂದಿಗೆ ಸಂಭಾಷಣೆ, ಸಲ್ಲಾಪ ಆರಂಭಿಸಿ. ಇದರಿಂದ ಮಾನಸಿಕ ಉದ್ರೇಕ ಕಡಿಮೆಯಾಗುತ್ತದೆ. ನೀವು ಒಬ್ಬರೇ ಇದ್ದಾಗ ನಗು ತರಿಸುವ ವಿಷಯ, ಹಾಸ್ಯ ಸನ್ನಿವೇಶ ನೆನಪಿಸಿಕೊಳ್ಳಿ. ಹಾಯಾಗಿ ನಗುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ನೀವು ಬಹಳ ಇಷ್ಟಪಡುವ ಸಂಗೀತ ಕೇಳುವುದರಿಂದ, ಪುಸ್ತಕ ಓದುವ ಮೂಲಕ ನರ್ವಸ್ ಟೆನ್ಷನ್ ತೊಲಗಿಸಬಹುದು. ಈ ದಿನ ಯಾವುದೇ ರೀತಿಯ ಟೆನ್ಷನ್ ಒಳಗಾಗಬಾರದು. ಒಂದು ವೇಳೆ ಅಂಥ ಪರಿಸ್ಥಿತಿ ಎದುರಾದರೆ ನಿಯಂತ್ರಣ ತಂದುಕೊಳ್ಳಬೇಕು ಎಂದು ನಿರ್ಧಾರ ಕೈಗೊಳ್ಳಿ. ಅದನ್ನು ಆಗಾಗ ನೆನಪಿಸಿಕೊಳ್ಳಿ. ನರ್ವಸ್ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಲು, ಅದರಿಂದ ಉಂಟಾದ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನ ವಿಫಲವಾದರೆ ಚಿಂತಿಸುವ ಅಗತ್ಯವಿಲ್ಲ. ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಂಡು ಆ ಅಭ್ಯಾಸವನ್ನು ಬಿಡಲು ಪ್ರಯತ್ನಿಸಿ. ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.